ರೀತಿ ಜನ ಬರ್ತ್ಡೇನ ಆಚರಿಸ್ಕೊಂಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಇವತ್ತು ನಂದು, ನನ್ನ ತಮ್ಮಂದು, ನನ್ನ ಹೆಂಡ್ತಿದು 3 ಜನದ್ದು ಹುಟ್ಟಿದಬ್ಬ. ಅದೇ ನಮಗೆ ಸಂತೋಷ. ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು. ನನ್ನ ತಮ್ಮ ರಾಷ್ಟ್ರೀಯ ಒಂದೇ ನಿಮಿಷ. ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು. ನನ್ನ ಹೆಂಡ್ತಿದು ಇವತ್ತೇ ಬರ್ತಡೇ. 3 ಜನದ್ದು ಬರ್ತಡೇ ವಿಶೇಷವಾದಂಥ ದಿನ ಇವತ್ತು. ನನ್ನ ತಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು. ನಾನು ಬೆಂಗಳೂರು ಡೈರಿ ಅಧ್ಯಕ್ಷನಾಗಿ, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ, ಯಲಹಂಕ BJPಯ ಕ್ಷೇತ್ರದ ಅಧ್ಯಕ್ಷನಾಗಿ, ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಜನಗಳ ಸೇವೆಯನ್ನು ಅಲ್ಪ ಸ್ವಲ್ಪವಾಗಿ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ಬಂಧುಗಳು ಬಂದು ಶುಭವನ್ನು ಕೋರಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು, ರಾಜಕೀಯ ಗುರುಗಳು, ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು, ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಹಾಲಿ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು, ಪೂಜ್ಯ ನಮ್ಮ ಅತ್ತಿಗೆಯವರವರು, ಹಾಗೆ ಯುವ ನಾಯಕರಾದಂಥ ಅಲೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮಗೆ ವಿಶ್ವನಾಥ್ ಅವರು, ವಾಣಿಶ್ರೀ ಅವರು ಆಶೀರ್ವಾದ ಮಾಡಿದ್ದಾರೆ. ಅಲೋಕ್ ಅವರು ಬಂದು ವಿಶ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಮ್ಮ ಹಿತೈಷಿಗಳು, ಬಂಧುಗಳು ಎಲ್ಲ ಬಂದು ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಹೆಂಗೆ ಆಚರಿಸ್ತಾರೋ ಹಂಗೆ ಆಚರಿಸಿ ತುಂಬ ಅದ್ಭುತವಾಗಿ ಆಚರಿಸಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಹಣ ಮತ್ತು ಅಭಿಮಾನ ಇವನ್ನ ಹೆಂಗೆ ವಿಶ್ಲೇಷಣೆ ಮಾಡ್ತೇನೆ? ಅಭಿಮಾನ ಮತ್ತು ಹಣ. ದಿಬೂರು ಜಯಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು. ಶ್ರೀಮಂತಿಕೆ ಕೂಡಿರುವಂಥ ಜಯಣ್ಣ ಅಲ್ಲ, ಬಡವರ ದನಿಯಾಗಿ ಬಡವರಿಗೋಸ್ಕರ ಹೃದಯವಂತಿಕೆ ಇರೋವನು ಜಯಣ್ಣ ಅಂತ. ಹಾಗಾಗಿ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನನಗೆ ಹಣ ಮುಖ್ಯ ಅಲ್ಲ, ಜನ ಮುಖ್ಯ. ನಾನು ಅವತ್ತಿಂದನೂ ತಾಲೂಕ್ ಪಂಚಾಯಿತಿ ಮೆಂಬರ್ ಆದಾಗಿಂದ ಜನಗಳ ಜೊತೆನೇ ಬೆರೆತು ಬಿಟ್ಟಿದ್ದೀನಿ. ಅವರ ಸಂಬಂಧಗಳ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ನನಗೆ ಸ್ನೇಹಿತರದ್ದು ತುಂಬ ಇದೆ. ಹಾಗೆ ಭಾರತೀಯ ಜನತಾ ಪಾರ್ಟಿ ಯಲಹಂಕದಲ್ಲಿ ಭದ್ರವಾಗಿ ನೆಲೆ ಊರಬೇಕು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಲ್ಲ ಅಂದ್ರೂ ಇಲ್ಲಿ ಪಾರ್ಟಿ ಬೆಳಿಬೇಕು ಅನ್ನೋ ದೃಷ್ಟಿ ನಂದು. ಹಾಗಾಗಿ ಕೆಲವರು ನಮ್ಮನ್ನು ದೂಷಣೆ ಮಾಡ್ತಾರೆ, ಕೆಲವರು ಹೊಗಳುತ್ತಾರೆ, ಕೆಲವರು ತೆಗಳ್ತಾರೆ. ಆದ್ರೂ ಎಲ್ಲರನ್ನೂ ಜೊತೆಗೆ ಹಾಕೊಂಡು ಪಾರ್ಟಿ ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ಇನ್ನೂ ಒಂದು ಸಾರಿ ಎಲ್ಲ ನಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಧ್ಯಮದ ಎಲ್ಲರ ಪರವಾಗಿ